ನಮಸ್ತೆ, ನನ್ನ ಹೆಸರು ಗುರು. ವೆಲ್ಕಮ್ ಟು ಮೈ ಚಾನಲ್ G2 LIC ಗುರು ಫಾರ್ ಫೈನಾನ್ಷಿಯಲ್ ಫ್ರೀಡಮ್. ಸ್ನೇಹಿತರೆ, ಇವತ್ತು ಖಂಡಿತವಾಗ್ಲೂ ಆರ್ಥಿಕವಾಗಿ ಸ್ವತಂತ್ರ ಪಡೆಯೋದಕ್ಕೋಸ್ಕರ ಇರುವಂತ ಒಂದು ಅವಕಾಶನ ಎಲ್ಲಿ ಕೊಟ್ಟಿದ್ದೀನಿ, ಎಸ್ಪೆಷಲಿ ಮಹಿಳೆಯರಿಗೆ. ಸೊ ಲೇಡೀಸ್ಗೋಸ್ಕರನೇ ಕೇಂದ್ರ ಸರ್ಕಾರದ ಶ್ರೀಯುತ ಮೋದಿ ಅವರು ಮಹಿಳಾ ಸಬಲೀಕರಣ ಒಂದು ಪ್ರಾಜೆಕ್ಟ್ ಮುಖಾಂತರ ಎಲ್ಲಾ ಕ್ಷೇತ್ರಗಳಲ್ಲೂ ಮಹಿಳೆಯರಿಗೆ ಉದ್ಯೋಗ ಸಿಗಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲಸ ಮಾಡ್ತಿರುವಂತವ್ರಿಗೆ, ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿರುವಂತವ್ರಿಗೂ ಕೂಡ ಉದ್ಯೋಗ ಸಿಗಬೇಕು, ಆಕೆನೂ ಆರ್ಥಿಕವಾಗಿ ಸ್ವತಂತ್ರವಾಗಿ ಬದುಕಬೇಕು ಅನ್ನೋ ಉದ್ದೇಶದಿಂದ ಈ ಪ್ರಾಜೆಕ್ಟ್ ನ ಲಾಂಚ್ ಮಾಡಿರ್ತಾರೆ. ಈ ಪ್ರಾಜೆಕ್ಟ್ 2024ರಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ಹಾಗೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಸಹಯೋಗದೊಂದಿಗೆ ಈ ಪ್ರಾಜೆಕ್ಟ್ ನ ಲಾಂಚ್ ಮಾಡ್ತಾರೆ. ಈ ಪ್ರಾಜೆಕ್ಟ್ ಅಲ್ಲಿ ಏನಪ್ಪಾ ಅಂತಂದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ವಾಸ ಆಗಿರುವಂತಹ ಮಹಿಳೆ ಕೂಡ ಮಿನಿಮಮ್ ಎಜುಕೇಶನ್ ಇಟ್ಕೊಂಡು ಕೇವಲ ಕೆಲವೇ ಭಾಷೆ, ರೀಜನಲ್ ಭಾಷೆ ಗೊತ್ತಿದ್ರೂ ಸಾಕು, ಆಕೆ ಆರ್ಥಿಕವಾಗಿ ಸ್ವತಂತ್ರವಾಗಿ ಬದುಕಬಹುದು ಅನ್ನೋ ಒಂದು ಮಂತ್ರದ ಮುಖಾಂತರ ಈ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡ್ತಾರೆ. ಸ್ನೇಹಿತರೆ, ನಮ್ಗೆಲ್ಲ ಗೊತ್ತಿರೋ ಹಾಗೆ ಮಹಿಳೆಯರು ಕುಟುಂಬದ ಜವಾಬ್ದಾರಿಗಳನ್ನ ಕಂಪ್ಲೀಟ್ ಮಾಡೋದ್ರ ಜೊತೆಯಲ್ಲಿ ಸಿಕ್ಕಂತ ಸಮಯದಲ್ಲಿ ಎಕ್ಸ್ಟ್ರಾ ವರ್ಕ್ ಮಾಡಿ ಅಥವಾ ಕೆಲವೊಂದಷ್ಟು ಕೈ ಕಸಗಳನ್ನ ಕಲಿತು ಅವರು ಕೂಡ ಅರ್ನಿಂಗ್ ಮಾಡ್ತಿರ್ತಾರೆ. ಸೊ ಆ ತರದವ್ರಿಗೆ ಸಹಾಯ ಆಗೋ ರೀತಿಲಿ, ಹಾಗೆ ಎಲ್ರಿಗೂ ಅನುಕೂಲ ಆಗ್ಲಿ, ಎಲ್ಲಾ ಮಹಿಳೆಯರಿಗೂ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶದಿಂದ ಈ ಪ್ರಾಜೆಕ್ಟ್ ನ ಲಾಂಚ್ ಮಾಡಿದ್ದಾರೆ. ಸೊ ಹಾಗಿದ್ರೆ ಈ ಪ್ರಾಜೆಕ್ಟ್ ಏನಪ್ಪಾ, ಯಾರೆಲ್ಲ ಜಾಯ್ನ್ ಆಗ್ಬೋದು, ಈ ಪ್ರಾಜೆಕ್ಟ್ ಮುಖಾಂತರ ವರ್ಕ್ ಮಾಡೋದಾದ್ರೆ ಏನೆಲ್ಲ ಲಾಭ ಸಿಗುತ್ತೆ, ಸೊ ಜಾಯ್ನ್ ಆಗ್ಲಿಕ್ಕೆ ಪ್ರೊಸೀಜರ್ ಏನು, ಸೊ ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ, ಕೇಂದ್ರ ಸರ್ಕಾರದ ಸಹಯೋಗದಿಂದ ಸ್ಟಾರ್ಟ್ ಆಗಿರುವಂತಹ ಈ ಪ್ರಾಜೆಕ್ಟ್ ಹೆಸರು ಭೀಮಾ ಸಖಿ ಯೋಜನೆ. ಹೌದು ಸ್ನೇಹಿತರೆ, ಸೊ ಮಹಿಳೆಯರು ಈ ಯೋಜನೆ ಮುಖಾಂತರ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಏಜೆಂಟ್ ಆಗಿ ಜಾಯ್ನ್ ಆಗ್ಬೋದು. ಸೊ ಜಾಯ್ನ್ ಆಗೋದ್ರ ಜೊತೆಲಿ ಇವರಿಗೆ ಆರ್ಥಿಕವಾಗಿ ಸಬಲೀಕರಣ ಸಿಗುವಂತ ಒಂದು ಮಾರ್ಗದ ಮುಖಾಂತರ ಎಲ್ಲ ಅನುಕೂಲಗಳು ಕೂಡ ಸಿಗ್ತಿರುತ್ತೆ. ಸೊ ಫಾರಿನ್ ಟ್ರಿಪ್ಸ್ ಆಗ್ಬೋದು, ಹೌಸಿಂಗ್ ಲೋನ್ ತಗೊಳ್ಳಿಕ್ ಆಗ್ಬೋದು, ವೆಹಿಕಲ್ ತಗೊಳ್ಳಿಕ್ ಆಗ್ಬೋದು, ವೆಹಿಕಲ್ ಪರ್ಚೇಸ್ ಮಾಡ್ಲಿಕ್ಕೆ ಬೇಕಾಗಿರೋ ಲೋನ್ ಆಗಿರ್ಬೋದು, ಆಫೀಸ್ ಅಲೋವೆನ್ಸ್ ಆಗ್ಬೋದು, ಹಾಗೆ ಡಿಸಿಗ್ನೇಷನ್ ಆಗ್ಬೋದು, ಹಾಗೆ ತಮಗೆ ಅನುಕೂಲವಾದಂತ ಟೈಮಲ್ಲಿ, ಸೊ ಪಾರ್ಟ್ ಟೈಮ್ ಅಲ್ಲಿ ಕೂಡ ಕೆಲಸ ಮಾಡಿ ಇವರು ಈ ಸಾಧನೆಯನ್ನ ಮಾಡ್ಕೋಬಹುದು. ಸೊ ಹಾಗಿದ್ರೆ ಇದರಲ್ಲಿ ಸಿಗುವಂತ ಬೆನಿಫಿಟ್ಸ್ ಏನು ಅಂತ ಹೇಳೋಣ. ಸೊ ಬೆನಿಫಿಟ್ಸ್ ವಿಷಯಕ್ಕೆ ಅಂತ ಬಂದಾಗ, ಮೊದಲನೇದಾಗಿ ಸ್ವತಂತ್ರವಾಗಿ ಜೀವನ ಮಾಡ್ಲಿಕ್ಕೆ ಆದಾಯ ಸಿಗುವಂತ ಒಂದು ದಾರಿ ಆಗುತ್ತೆ. ಸೊ ಇದು ಪಾರ್ಟ್ ಟೈಮ್ ಅಲ್ಲಿ ಕೆಲಸ ಮಾಡ್ಕೊಂಡು ಕೂಡ ತಮ್ಮ ರೆಗ್ಯುಲರ್ ವರ್ಕ್ ಏನಿದೆ ಆ ವರ್ಕ್ ನ ಜೊತೆಲಿ ಈ ಕೆಲಸ ಮಾಡಿ ಅರ್ನಿಂಗ್ ಮಾಡ್ಕೊಳ್ಳೋದು. ಇದಕ್ಕೆ ಸಿಗುವಂತ ಲಾಭಗಳಂತ ಬಂದ್ರೆ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಏಜೆಂಟ್ಸ್ಗೆ ಸಿಗುವಂತ ಎಲ್ಲಾ ಬೆನಿಫಿಟ್ಸ್ ಕೂಡ ಭೀಮಾ ಸಖಿ ಏಜೆಂಟ್ಸ್ಗೆ ಸಿಗುತ್ತೆ. ಹಾಗೆ ಈ ಭೀಮಾ ಸಖಿ ಯೋಜನೆ ಕೇವಲ ಮಹಿಳೆಯರಿಗಾಗಿ ಮೀಸಲಾಗಿರೋದ್ರಿಂದ 18ರಿಂದ 70 ವರ್ಷ ವಯಸ್ಸಿರುವಂತ ಎಲ್ಲಾ ಮಹಿಳೆಯರು ಇದಕ್ಕೆ ಜಾಯ್ನ್ ಆಗ್ಬೋದು. ಬೇಕಾಗಿರುವಂತ ಕ್ವಾಲಿಫಿಕೇಶನ್ ಏನು, ಮಿನಿಮಮ್ ಕ್ವಾಲಿಫಿಕೇಶನ್ ಮುಖಾಂತರ SSLC ಕಂಪ್ಲೀಟ್ ಆಗಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇರೋರಾಗ್ಲಿ, ಹಾಗೆ ನಗರ ಪ್ರದೇಶಗಳಿರುವಂತವ್ರಾಗ್ಲಿ, ಅಥವಾ ಮಧ್ಯ ವಯಸ್ಕರಾಗ್ಲಿ, ಅಥವಾ ರಿಟೈರ್ಡ್ ಆಗಿರುವಂತರಾದ್ರೂ ಸರಿ, ಅವರು ಕೂಡ ಈ ಭೀಮಾ ಸಖಿ ಯೋಜನೆ ಮುಖಾಂತರ ಜಾಯ್ನ್ ಆಗಿ ಎಕ್ಸ್ಟ್ರಾ ಇನ್ಕಮ್ ನ ಪಡಿಬಹುದು. ಸೊ ಫುಲ್ ಟೈಮ್ ಆಗಿ ಕೆಲಸ ಮಾಡ್ತೀನಿ ಅಂದ್ರೂ ಕೂಡ ಧಾರಾಳವಾಗಿ ಜಾಯ್ನ್ ಆಗ್ಬೋದು, ಆದಾಯ ಪಡಿಬಹುದು. ಏಕೆ ಅಂತಂದ್ರೆ, LIC ಆಫ್ ಇಂಡಿಯಾ ಒಂದು ಟ್ರಸ್ಟ್, ಸೊ ನಂಬಿಕೆ, ವಿಶ್ವಾಸಾರ್ಹವಾದಂತಹ ಒಂದು ಕಂಪನಿ. ಸೊ ಲಕ್ಷಾಂತರ ಜನ ತಮ್ಮ ಜೀವನ ಕಟ್ಕೊಳ್ಳೋ ಜೊತೆಲಿ ಬೆಳವಣಿಗೆ ಕೂಡ ಕಂಡಿದ್ದಾರೆ. ಹಾಗೆ LIC ಆಫ್ ಇಂಡಿಯಾದಲ್ಲಿ ಭೀಮಾ ಸಖಿಯಾಗಿ ಜಾಯ್ನ್ ಆದ್ರೆ ಅವರಿಗೆ ಸ್ಟೈಫಂಡ್ ಕೂಡ ಸಿಗುತ್ತೆ. ಮೊದಲನೇ ವರ್ಷ 7,000 ಸ್ಟೈಫಂಡ್ ಸಿಗುತ್ತೆ, ಎರಡನೇ ವರ್ಷ 6,000 ಸ್ಟೈಫಂಡ್ ಪ್ರತಿ ತಿಂಗಳು ಸಿಗುತ್ತೆ, ಮೂರನೇ ವರ್ಷ 5,000 ಸ್ಟೈಫಂಡ್ ಪ್ರತಿ ತಿಂಗಳು ಸಿಗುತ್ತೆ. ಹೀಗೆ ಪ್ರತಿ ತಿಂಗಳು 7,000, 6,000, 5,000 ಅಂತ ಸ್ಟೈಫಂಡ್ ಸಿಗೋದ್ರ ಜೊತೆಲಿ ತಾವು ಮಾಡುವಂತ ಬಿಸ್ನೆಸ್ ಏನಿದೆ ಆ ಬಿಸ್ನೆಸ್ಗೆ ಬರ್ಬೇಕಾಗಿರುವಂತ ಇನ್ಸೆಂಟಿವ್ ಅಥವಾ ಕಮಿಷನ್ ಅಂತ ಏನ್ ಕರಿತೀವಿ, ಅದ್ರ ಜೊತೆ ಬೋನಸ್ ಕೂಡ ಪೇ ಮಾಡ್ತಾರೆ. ಇಲ್ಲಿ ಈ ಸ್ಟೈಫಂಡ್ ನ ಪಡಿಬೇಕಂತಂದ್ರೆ ಮಿನಿಮಮ್ ಕಂಡೀಷನ್ ಏನಪ್ಪಾ ಅಂತಂದ್ರೆ, ವರ್ಷಕ್ಕೆ 24 ಹೊಸ ಲೈಫ್ಸ್ ಗಳನ್ನ ಮಾಡ್ಬೇಕಾಗಿ ಬರುತ್ತೆ. ಹಾಗೆ 48,000 ಬೋನಸ್ ಕಮಿಷನ್ ನ ಬಿಟ್ಟು ಪ್ಯೂರ್ ಕಮಿಷನ್ ನ ಅರ್ನ್ ಮಾಡ್ಬೇಕಾಗಿ ಬರುತ್ತೆ. ಸೊ 24 ಹೊಸ ಜನರಿಗೆ ಪಾಲಿಸಿಗಳನ್ನ ಮಾರಾಟ ಮಾಡೋದ್ರ ಜೊತೆಲಿ 48,000 ಕಮಿಷನ್ ನ ಮೊದಲನೇ ವರ್ಷದಲ್ಲಿ ಅರ್ನ್ ಮಾಡಿದಾಗ ಪ್ರತಿ ತಿಂಗಳು 7,000 ರೂಪಾಯಿ ಸ್ಟೈಫಂಡ್ ಮೊದಲನೇ ವರ್ಷ ಪೇ ಮಾಡ್ತಾರೆ. ಸೊ ಆ ರೀತಿ ಅಂತ ಯೋಚನೆ ಮಾಡಿದಾಗ ಟೋಟಲ್ ಹಣ ಇವರಿಗೆ ಸಿಗೋ ಅಂಥದ್ದು ಸ್ಟೈಫಂಡ್ ಮುಖಾಂತರ ಹಾಗೆ ಕಮಿಷನ್ ಮುಖಾಂತರ ಅಂತ ಅಂದ್ಕೊಳ್ಳೋದಾದ್ರೆ
ಕಮಿಷನ್ ಅಲ್ಲದೆ ಕೇವಲ ಸ್ಟೈಫಂಡ್ ಅಷ್ಟೇ ನೋಡ್ತೀವಿ ನಾವು ಅನ್ನೋದಾದ್ರೆ, ಸೊ ಮೊದಲನೇ ವರ್ಷ ಸಿಗುವಂತದ್ದು 84,000, 12 ತಿಂಗಳು ಇಂಟು 7,000 84,000. ಎರಡನೇ ವರ್ಷ ಸಿಗುವಂತದ್ದು 72,000, 6,000 ಇಂಟು 12. ಹಾಗೆ ಮೂರನೇ ವರ್ಷ ಸಿಗುವಂತದ್ದು 60,000. ಸೊ ಟೋಟಲ್ ಆಗಿ 2,16,000 ಸ್ಟೈಫಂಡ್ ಸಿಗುತ್ತೆ. ಇದು ಸಾಮಾನ್ಯ ಏಜೆಂಟ್ರಿಗೆ ಈ ಸ್ಟೈಫಂಡ್ ಅವಕಾಶ ಇರೋದಿಲ್ಲ. ಸೊ ಭೀಮಾ ಸಖಿ ಏಜೆಂಟ್ರಿಗಷ್ಟೇ ಈ 2,16,000 ರೂಪಾಯಿ ಎಕ್ಸ್ಟ್ರಾ ಇನ್ಕಮ್ ಬರುವಂತಹ ಅವಕಾಶ ಇದೆ. ಜೊತೆಗೆ ಮಿನಿಮಮ್ ನಿಮ್ಮ ಎಲಿಜಿಬಿಲಿಟಿಗೆ ಬೇಕಾಗಿರುವಂತಹ 40,000 ಏನಿದೆ, 48,000 ನೀವು ಪ್ರತಿ ವರ್ಷ ಕಂಪ್ಲೀಟ್ ಮಾಡ್ಕೊಂಡು ಬರೋದ್ರಿಂದ ಅದರಲ್ಲಿ ಸಿಗುವಂತಹ ಆದಾಯನ ಲೆಕ್ಕ ಹಾಕೊಂಡ್ರೆ ನಿಮಗೆ ಟೋಟಲ್ ಆಗಿ ಸಿಗುವಂತ ಆದಾಯ ಅಂತ ತಗೊಳ್ಳೋದಾದ್ರೆ 3,60,000 ರೂಪಾಯಿ ಆಗುತ್ತೆ ಸ್ನೇಹಿತರೆ. 3 ವರ್ಷ ಅವಧಿಯಲ್ಲಿ ನೀವು 3,60,000 ರೂಪಾಯಿನ ಮಿನಿಮಮ್ ಆಗಿ ಅರ್ನ್ ಮಾಡಬಹುದು ಭೀಮಾ ಸಖಿ ಏಜೆಂಟ್ ಆದ್ರೆ. ಸೊ ಮಿನಿಮಮ್ ಆಗಿ 3,60,000 ಅರ್ನ್ ಮಾಡ್ತೀರಾ ಅಂತಂದ್ರೆ ಪಾರ್ಟ್ ಟೈಮ್ ಅಲ್ಲಿ ಕೂಡ ನೀವು ಜಾಯ್ನ್ ಆಗಿ ಮಾಡಬಹುದು. ಸೊ ಇದಕ್ಕೆ ಬೇಕಾಗಿರುವಂತಹ ಕ್ವಾಲಿಫಿಕೇಶನ್ಸ್ ಆಲ್ರೆಡಿ ಹೇಳ್ದಂಗೆ ಕೇವಲ SSLC ಅಷ್ಟೇ. ಸೊ ಬೇರೆ ಕೈ ಕಸಬುಗಳ ಜೊತೆಲಿ ಬೇರೆ ಕೆಲಸದ ಜೊತೆಲಿ ಎಕ್ಸ್ಟ್ರಾ ಆದಾಯ ಬೇಕು, ಮಹಿಳೆ ಇಂಡಿಪೆಂಡೆಂಟ್ ಆಗಿ ಇರಬೇಕು ಅಂತಂದ್ರೆ ಇದೊಂದು ಸುವರ್ಣ ಅವಕಾಶ ಆಗಿರೋದ್ರಿಂದ ನೀವು ಭೀಮಾ ಸಖಿಯಾಗಿ ಏಜೆಂಟ್ ಆಗಿ ಜಾಯ್ನ್ ಆಗ್ಬೇಕು ಆದ್ರೆ ನಿಮ್ಮ ನಿಯರ್ ಬೈ ಇರುವಂತ ಚೀಫ್ ಲೈಫ್ ಇನ್ಶೂರೆನ್ಸ್ ಅಡ್ವೈಸರ್ ಯಾರಿದ್ದಾರೆ ಅವ್ರನ್ನ ಸಂಪರ್ಕ ಮಾಡ್ಬೋದು. ಅಥವಾ ನನ್ನ ಮೊಬೈಲ್ ನಂಬರ್ ಏನಿದೆ 9980531285 ಏನಿದೆ ಅದನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಅದ್ರ ಮುಖಾಂತರ ಕೂಡ ಮಾರ್ಗದರ್ಶನ ಪಡಿಬಹುದು. ಹಾಗೆ ಡೆವಲಪ್ಮೆಂಟ್ ಆಫೀಸರ್ಸ್ ಯಾರಿದ್ದಾರೆ, LIC ಡೆವಲಪ್ಮೆಂಟ್ ಆಫೀಸರ್ಸ್, ಅವ್ರ ಮುಖಾಂತರ ನೀವು ಭೀಮಾ ಸಖಿ ಏಜೆಂಟ್ ಆಗಿ ಜಾಯ್ನ್ ಆಗ್ಬೋದು. ಸೊ ಭೀಮಾ ಸಖಿ ಏಜೆಂಟ್ ಆಗಿ ಜಾಯ್ನ್ ಆಗಿ ಮಾಡ್ಬೇಕಾಗಿರುವಂತ ಕೆಲಸ ಏನಪ್ಪಾ ಅಂತಂದ್ರೆ, ಯೂಶಲ್ ಆಗಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೇಕಾಗಿ ಬರುತ್ತೆ. ಸೊ ಮೊದಲನೇದಾಗಿ ಈ ಮೇಲ್ಕಂಡ 3 ವಿಷಯಗಳೇನಿದೆ ಮೂರನ್ನ ಸಂಪರ್ಕ ಮಾಡಿ. CLA ಆಗ್ಬೋದು, ಅಥವಾ ನನ್ನ ನಂಬರ್ ಏನಿದೆ 9980531285, ಅಥವಾ ಡೆವಲಪ್ಮೆಂಟ್ ಆಫೀಸರ್, ಇವ್ರನ್ನ ಮೀಟ್ ಮಾಡಿ ಅವ್ರ ಮುಖಾಂತರ ನೀವು ಟ್ರೈನಿಂಗ್ ನ ಪಡೆದು ಎಕ್ಸಾಮ್ ನ ಪಾಸ್ ಮಾಡಬೇಕಾಗಿ ಬರುತ್ತೆ. ಇದಕ್ಕೆ ಇರುವಂತ ಇನ್ವೆಸ್ಟ್ಮೆಂಟ್ಸ್ ನಿಮಗೆ IRDA ಎಕ್ಸಾಮ್ ಫೀಸ್, ಟ್ರೈನಿಂಗ್ ಫೀಸ್ ಅಂತೇಳಿ 150 ರೂಪಾಯಿ ಪೇ ಮಾಡಬೇಕಾಗಿ ಬರುತ್ತೆ. ಹಾಗೆ IRDA ಎಕ್ಸಾಮ್ ಫೀಸ್ ಅಂತೇಳಿ ಸುಮಾರು 500 ರೂಪಾಯಿನ ಪೇ ಮಾಡಬೇಕು. ಸೊ 650 ರೂಪಾಯಿ ಇನ್ವೆಸ್ಟ್ಮೆಂಟ್ ಜೊತೆಲಿ ನೀವು LIC ಆಫ್ ಇಂಡಿಯಾದ ಭೀಮಾ ಸಖಿ ಯೋಜನೆಯ ಭೀಮಾ ಸಖಿಯಾಗಿ ಜಾಯ್ನ್ ಆದ್ರೆ ನಿಮಗೆ 3,60,000 ರೂಪಾಯಿ ಇನ್ಕಮ್ ಜೊತೆಲಿ ರೆಗ್ಯುಲರ್ ಇನ್ಕಮ್ಸ್ ಕೂಡ ಸಿಗುತ್ತೆ. ಇದಲ್ಲದೆ ಬೇರೆ ಬೇರೆ ಅವಕಾಶಗಳು ಏನಪ್ಪಾ ಅಂತಂದ್ರೆ, ನೀವು ಫಾರಿನ್ ಟ್ರಿಪ್ ಹೋಗ್ಬೇಕಾದ್ರೆ ಅದಕ್ಕೂ ಅವಕಾಶ ಸಿಗುತ್ತೆ. ವೆಹಿಕಲ್ ನ ಪಡಿಬೇಕು ಅಂತಂದ್ರೆ ಅದಕ್ಕೆ ಬೇಕಾದಂತ ಸಾಲ ಕೂಡ ಸಿಗುತ್ತೆ. ಹೌಸಿಂಗ್ ಲೋನ್ ಬೇಕು ಅಂದ್ರೆ ಹೌಸಿಂಗ್ ಲೋನ್ ಎಲಿಜಿಬಿಲಿಟಿ ಸಿಗುತ್ತೆ. ಸೊ ಹಾಗೆ ಫ್ಯೂಚರ್ ಅಲ್ಲಿ ಮತ್ತೆ ನಿಮ್ಗೆ ಡೆವಲಪ್ಮೆಂಟ್ ಆಫೀಸರ್ ಆಗ್ಬೇಕು ಅನ್ನೋ ಉದ್ದೇಶ ಏನಾದ್ರು ಮನಸ್ಸಲ್ಲಿದ್ರೆ ಅದಕ್ಕೂ ಕೂಡ ನಿಮ್ಗೆ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ, ಈ ಭೀಮಾ ಸಖಿ ಯೋಜನೆನ ಜಾಯ್ನ್ ಆಗ್ಲಿಕ್ಕೆ 9980531285 ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಿಮಗೆ ಇರುವಂತ ಡಾಕ್ಯುಮೆಂಟ್ಸ್, KYC ಡಾಕ್ಯುಮೆಂಟ್ಸ್ ಏನಿದೆ ಅದ್ರ ಮುಖಾಂತರ ನೀವು ಅಪ್ರೋಚ್ ಮಾಡಿದ್ರೆ ನಿಮ್ಮ ಭೀಮಾ ಸಖಿ ಯೋಜನೆ ಏಜೆಂಟ್ ಆಗ್ಲಿಕ್ಕೆ ಬೇಕಾಗಿರುವಂತ ಪ್ರಿಪರೇಷನ್ ಏನಿದೆ, ಟ್ರೈನಿಂಗ್ ಏನಿದೆ, ಎಕ್ಸಾಮ್ಗೆ ಬೇಕಾದಂತ ಮಾರ್ಗದರ್ಶನ ಖಂಡಿತವಾಗ್ಲೂ ಸಿಗುತ್ತೆ ಅಂತ ಹೇಳ್ತಾ, ಸೊ ನೀವು ಕೂಡ ಭೀಮಾ ಸಖಿ ಏಜೆಂಟ್ ಆಗಿ ಲಕ್ಷಾಂತರ ಏಜೆಂಟ್ಸ್ ಜೊತೆ ಈಗ ಆಲ್ರೆಡಿ 4 ರಿಂದ 5 ಲಕ್ಷ ಜನ ಭೀಮಾ ಸಖಿ ಏಜೆಂಟ್ಸ್ ಆಗಿ ಜಾಯ್ನ್ ಆಗಿದ್ದಾರೆ. ಇದು ಕೇವಲ ಮಹಿಳೆಯರಿಗಷ್ಟೇ ಮೀಸಲಾಗಿರೋದ್ರಿಂದ 18 ವರ್ಷ ಏಜ್ ತುಂಬಿ 70 ವರ್ಷದ ಒಳಗಡೆ ಇರುವಂತವ್ರಿಗೆ ಇದು ಅವಕಾಶ ಅಂತ ಹೇಳ್ಬೋದು. ಇದು ಸುವರ್ಣ ಅವಕಾಶ ಅಂತ ಹೇಳ್ತೀನಿ. ಸೊ ಹಾಗಾಗಿ ಮಿನಿಮಮ್ ಏಜ್ ಕ್ರೈಟೀರಿಯಾ, ಮಿನಿಮಮ್ ಎಜುಕೇಶನ್, ಹಾಗೆ ಮಿನಿಮಮ್ ಭಾಷೆಗಳ ಮಾಹಿತಿ ಇದ್ರೂ ಕೂಡ ನೀವು ಭೀಮಾ ಸಖಿ ಏಜೆಂಟ್ ಆಗಿ ಜಾಯ್ನ್ ಆಗಬಹುದು. ಹೆಚ್ಚಿನ ಮಾಹಿತಿಗಾಗಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಅದರಲ್ಲಿರುವಂತಹ ಲಿಂಕ್ ಮುಖಾಂತರ ಜಾಯ್ನ್ ಆಗಿ ಭೀಮಾ ಸಖಿ ಏಜೆಂಟ್ ಆಗ್ಬೇಕು ಅಂತ ಏನಾದ್ರು ಅಂತ ನೀವು ಟೈಪ್ ಮಾಡಿ ಕಳಿಸಿದ್ರೆ ಬೇಕಾಗಿರುವಂತಹ ಮಾರ್ಗದರ್ಶನ ಮತ್ತೆ ಟ್ರೈನಿಂಗ್ ಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಇದ್ದಂತ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಬಂದು ಫಸ್ಟ್ ಟೈಮ್ ಏನಾದ್ರು ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕನ್ ನ ಕ್ಲಿಕ್ ಮಾಡೋದ್ರ ಜೊತೆಲಿ ಫ್ಯೂಚರ್ ಬರುವಂತ ಎಲ್ಲ ಉಪಯುಕ್ತ ಮಾಹಿತಿಗಳ ವಿಡಿಯೋನ ನೀವು ನೋಡಬಹುದು. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಬೇರೆಯವ್ರಿಗೂ ಕೂಡ ನಿಮಗೆ ಅವಶ್ಯಕತೆ ಇಲ್ಲ ಅಂತಂದ್ರೆ ಅವಶ್ಯಕತೆ ಇರುವಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ನೀವು ಕೂಡ ಸಮಾಜ ಸೇವೆಯಲ್ಲಿ ಭಾಗಿಯಾಗ್ತೀರಾ ಅಂತ ಹೇಳ್ತಾ, ಪೂರ್ತಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.